ಎಲ್ರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ಒಂದು ಪುಟ್ಟ ಪ್ರಬಂಧವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಗ್ರಾಮ ವಿದ್ಯಾರ್ಥಿಗಳೇ, ಹಾಗೆಯೇ ಮುಂದಿನ ತರಗತಿಯಲ್ಲಿ ನಾನು ನನ್ನ ಕುಟುಂಬ ಅಂತಕ್ಕಂತಹ ಒಂದು ಪ್ರಬಂಧವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇವತ್ತು ಈ ನನ್ನ ಗ್ರಾಮ ಅಂತಕ್ಕಂತಹ ಪ್ರಬಂಧವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನನ್ನ ಗ್ರಾಮದ ಹೆಸರು ಹುಣಸೇಕೊಪ್ಪ. ಅಂದರೆ ನೀವು ನಿಮ್ಮ ಊರಿನ ಹೆಸರನ್ನು ಬರೆಯಿರಿ. ನಾನು ಉದಾಹರಣೆಗಾಗಿ ನನ್ನ ಊರಿನ ಹೆಸರನ್ನು ಬರೀತಾ ಇದ್ದೀನಿ. ನನ್ನ ಗ್ರಾಮದ ಹೆಸರು ಹುಣಸೇಕೊಪ್ಪ. ಹಾಗೆ ಸೆಕೆಂಡ್ ಪಾಯಿಂಟ್, ಇದು ಕರ್ನಾಟಕ ರಾಜ್ಯದ, ಅಂದರೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಕೇಳಿರ್ಬೋದು, ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅಂತ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿದೆ. ಈ ಹುಣಸೇಕೊಪ್ಪ ಅನ್ನೋ ಗ್ರಾಮ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿದೆ. ಹಾಗೆ ಮುಂದಕ್ಕೆ, ನನ್ನ ಗ್ರಾಮ ಸ್ವಚ್ಛ ಹಾಗೂ ಸುಂದರವಾಗಿದೆ. ನನ್ನ ಗ್ರಾಮ ಸ್ವಚ್ಛವಾಗಿದೆ ಹಾಗೂ ಸುಂದರವಾಗಿದೆ. ನನ್ನ ಗ್ರಾಮ ಪ್ರಕೃತಿಯ ಮಡಿಲಿನಲ್ಲಿ ಮಲಗಿದಂತಿದೆ. ಅಂದರೆ ಅರೆಮಲೆನಾಡು ಪ್ರಾಂತ್ಯ ಆಗಿರೋದ್ರಿಂದ ಪ್ರಕೃತಿಯ ಸೌಂದರ್ಯ ತುಂಬ ಸುಂದರವಾಗಿದೆ. ಹಾಗೆ ಮುಂದಕ್ಕೆ, ನನ್ನ ಗ್ರಾಮದಲ್ಲಿ ಸುಮಾರು 100 ಮನೆಗಳಿವೆ. ನನ್ನ ಗ್ರಾಮದಲ್ಲಿ ಸುಮಾರು 100 ಮನೆಗಳಿವೆ. ಹಾಗೆ ಮುಂದೆ, ನನ್ನ ಗ್ರಾಮದ ಬಹುತೇಕ ಜನರು ರೈತರಾಗಿದ್ದು ತುಂಬ ಶ್ರಮಜೀವಿಗಳಾಗಿದ್ದಾರೆ. ಸಾಮಾನ್ಯವಾಗಿ ರೈತರೆಲ್ಲ ಶ್ರಮಜೀವಿಗಳೇ ಆಗಿರ್ತಾರೆ. ನನ್ನ ಗ್ರಾಮದ ಬಹುತೇಕ ಜನರು ರೈತರಾಗಿದ್ದು ತುಂಬ ಶ್ರಮಜೀವಿಗಳಾಗಿದ್ದಾರೆ. ಹಾಗೆ ಮುಂದಕ್ಕೆ, ನನ್ನ ಗ್ರಾಮದ ಮುಖ್ಯ ಬೆಳೆ, ಅಂದರೆ ನನ್ನ ಗ್ರಾಮದಲ್ಲಿ ಬೆಳೀತಕ್ಕಂತಹ ಮುಖ್ಯ ಬೆಳೆ ಅಡಿಕೆ, ತೆಂಗು, ಭತ್ತ, ಬಾಳೆ, ಕಾಳುಮೆಣಸು ಹಾಗೂ ಏಲಕ್ಕಿ. ಅಂದರೆ ನನ್ನ ಗ್ರಾಮದ ಮುಖ್ಯ ಬೆಳೆ ಅಡಿಕೆ, ತೆಂಗು, ಭತ್ತ, ಬಾಳೆ, ಕಾಳುಮೆಣಸು ಹಾಗೂ ಏಲಕ್ಕಿ. ನನ್ನ ಗ್ರಾಮದಲ್ಲಿ ಒಂದು ಅಂಗನವಾಡಿ ಶಾಲೆ ಇದೆ. ಅಂಗನವಾಡಿ, ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಅಂದರೆ ನನ್ನ ಗ್ರಾಮದಲ್ಲಿ ಒಂದು ಅಂಗನವಾಡಿ ಇದೆ, ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ನನ್ನ ಗ್ರಾಮ ಪೇಟೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ನನ್ನ ಗ್ರಾಮ ಪೇಟೆಯಿಂದ 10 ಕಿಲೋಮೀಟರ್ ದೂರ ಇದೆ. ಬಸ್ ಇಳಿದ ನಂತರ ಕನಿಷ್ಠ ಒಂದು 3 ಕಿಲೋಮೀಟರ್ ನಡೆದು ನನ್ನ ಊರನ್ನು ತಲುಪಬೇಕಾಗುತ್ತೆ. ಹಾಗೆ
ನನ್ನ ಗ್ರಾಮದ ಜನರು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ವಹಿಸುತ್ತಿದ್ದಾರೆ ಅಥವಾ ಗಮನ ಕೊಡುತ್ತಿದ್ದಾರೆ. ನನ್ನ ಗ್ರಾಮದ ಜನರು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡುತ್ತಿದ್ದಾರೆ. ನನ್ನ ಗ್ರಾಮವು ಇತರರಿಗೆ ಆದರ್ಶವಾಗಿದೆ. ಅಂದರೆ ನನ್ನ ಗ್ರಾಮ ಇತರ ಗ್ರಾಮಕ್ಕೆ ಆದರ್ಶವಾಗಿದೆ. ನನ್ನ ಗ್ರಾಮದ ಬಗ್ಗೆ ನನಗೆ ಹೆಮ್ಮೆ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾನು ನನ್ನ ಗ್ರಾಮ ಅಥವಾ ನನ್ನ ಹಳ್ಳಿ ಅನ್ನೋ ವಿಷಯದ ಕುರಿತು ಒಂದು ಚಿಕ್ಕ ಪ್ರಬಂಧವನ್ನು ತಿಳಿಸ್ಕೊಟ್ಟಿದ್ದೀನಿ. ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ನಾನು ನನ್ನ ಕುಟುಂಬ ಅಂತಕ್ಕಂತಹ ಪ್ರಬಂಧವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ನನ್ನ ಕುಟುಂಬ ಅಂತಕ್ಕಂತಹ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಥ್ಯಾಂಕ್ ಯು.